Greetings of the day, dear students. Welcome back to again your YouTube classes. Today in this class, we learn about how to change future perfect tense. How to change future perfect tense active to passive voice. Active to passive voice. ಹಾಗಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಂದ್ರೆ ಬಹಳ ಸಿಂಪಲ್ ಐತಿ. ಸೊ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ ಸ್ವಲ್ಪ ಡಿಫಿಕಲ್ಟ್ ಐತಿ. ಕರೆಕ್ಟ್ ಆಗಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಏನಾಗುತ್ತೆ ನಿಮಗೆ ಪ್ರಿವಿಯಸ್ ಕೊಟ್ಟಿ ನಾನು ಸಬ್ಜೆಕ್ಟ್ ಚೇಂಜ್ ಆಗಲ್ಲ ಅಂಡ್ ನೋಡ್ರಿ V3 ಇಂದ ಬಾಯ್ ಪ್ಲಸ್ ಆಬ್ಜೆಕ್ಟ್ ಈ ಪೋರ್ಷನ್ ಕೂಡ ಚೇಂಜ್ ಆಗಲ್ಲ. ಚೇಂಜ್ ಆಗ್ಬೇಕಾಗಿದ್ದು ಶಾಲ್ ಹ್ಯಾವ್ ಬಿನ್ ಏನ್ರಿ ಶಾಲ್ ಹ್ಯಾವ್ ಬಿನ್ ಅಂಡ್ ವಿಲ್ ಹ್ಯಾವ್ ಬಿನ್ ಅಂತ ನಾವು ಬಳಸ್ತಾ ಬರ್ತೇವೆ. ಓಕೆನಾ? ಸೊ ಇದಿಷ್ಟು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಆಟೋಮೆಟಿಕ್ಲಿ ಏನ್ ಮಾಡ್ತೇವೆ ನಾವು ಡೆಫಿನೆಟ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ನಾವು ಮಾಡ್ತಾ ಬರ್ತೀವಿ. ಹಾಗಾದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅನ್ನ ನಾವು ಇವಾಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಇಲ್ಲಿ ಈ ಸೆಂಟೆನ್ಸ್ ಅನ್ನ ನಾನು ಆಲ್ರೆಡಿ ಚೇಂಜ್ ಮಾಡೀನಿ. ಅದು ಹೇಗೆ ಚೇಂಜ್ ಆಯ್ತು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಓಕೆನಾ? ಸರಿ ನೋಡಿ, ಫಸ್ಟ್ ಒಂದು ಸೆಂಟೆನ್ಸ್ ಏನೈತಿ, we will have made some notes ಅಂತ ಇದೆ. ಏನ್ರಿ we will have made some notes ಅಂತ ಇದೆ. ಹಾಗಾದ್ರೆ ನೋಡಿ, ಆಲ್ವೇಸ್ ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್ ಆಫ್ ದಿ ಆಕ್ಟಿವ್ ಸೆಂಟೆನ್ಸ್. ಆಕ್ಟಿವ್ ಸೆಂಟೆನ್ಸಿನ ಆಬ್ಜೆಕ್ಟ್ ಇಂದ ನಾವೇನಪ್ಪಾ ಅಂತಂದ್ರೆ ಪ್ಯಾಸಿವ್ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಏನಾಗುತ್ತೆ ನೋಡಿ ತಗೋಣ. ಆಬ್ಜೆಕ್ಟ್ ಏನೈತೆ ನೋಡ್ರಿ, ಸಮ್ ನೋಟ್ಸ್. ಹೌದಾ? ಹಾಗಾದ್ರೆ ಸಮ್ ನೋಟ್ಸ್. ಸರ್ ಸಮ್ ನೋಟ್ಸ್ ಬರ್ದಿರಿ, ಶಾಲ್ ಹ್ಯಾವ್ ಬಿನ್ ತಗೋಬೇಕು ಅಥವಾ ವಿಲ್ ಹ್ಯಾವ್ ಬಿನ್ ತಗೋಬೇಕು, ಚಾಯ್ಸ್ ಈಸ್ ಯುವರ್ಸ್. ಇಲ್ಲೇನು ವ್ಯತ್ಯಾಸ ಇಲ್ಲ. ಇದ್ರ ವ್ಯತ್ಯಾಸ ಏನು ಅಂತ ನಿಮ್ಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಹೇಳ್ಕೊಡಿ. ನಿಮ್ಗೆ ಬೇಕಾದ್ರೆ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ಹಾಗಾದ್ರೆ ಸಮ್ ನೋಟ್ಸ್ ವಿಲ್ ಹ್ಯಾವ್ ಬಿನ್ ಏನಾಗ್ಬೇಕ್ರಿ, ಸಮ್ ನೋಟ್ಸ್ ವಿಲ್ ಹ್ಯಾವ್ ಬಿನ್ ಅಥವಾ ಶಾಲ್ ಹ್ಯಾವ್ ಬಿನ್ ತೊಂಡು ತಪ್ಪೇನಿಲ್ಲ. ಓಕೆನಾ? ಸಮ್ ನೋಟ್ಸ್ ವಿಲ್ ಹ್ಯಾವ್ ಬಿನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ V3 ಏನಾಗ್ಬೇಕ್ರಿ, ಮೇಡ್ ಮೇಡೆ ಮೇಕ್ ಮೇಡ್ ಮೇಡ್ ಆಗುತ್ತೆ. ಇದು ಪರ್ಫೆಕ್ಟ್ ಟೆನ್ಸ್ ಐತಿ. ಹಾಗಾಗಿ ಇಲ್ಲಿ V3 ತಗೊಂಡೇವಿ. ಪ್ಯಾಸಿವ್ ಕೂಡ ಏನಾಗುತ್ತೆ V3 ತಗೋತೀವಿ. ಹಾಗಾದ್ರೆ ನೋಡಿ, ಸಮ್ ನೋಟ್ಸ್ ವಿಲ್ ಹ್ಯಾವ್ ಬಿನ್ ಮೇಡ್ ಬೈ ಅಸ್. ಯಾಕೆ ಬತ್ ಸರ್ ನೋಡಿ, ಇಲ್ಲಿ ಏನೈತಿ ವಿ ಐತಿ. ಹಾಗಾದ್ರೆ ವಿ ಬಂದಾಗ ಏನಾಗ್ಬೇಕ್ರಿ, ಅಸ್ ಆಗ್ಬೇಕಾಗುತ್ತೆ. ಓಕೆನಾ? ದಟ್ಸ್ ಆಲ್. ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಒಂದು ಸೆಂಟೆನ್ಸ್. ಈಗ ನಾನು ಯು ತಗೊಂಡಿನಿ. ಹಾಗಾದ್ರೆ ಯು ಶಾಲ್ ಹ್ಯಾವ್ ಬಿನ್ ಯು ಶಾಲ್ ಮೇಡ್ ಸಮ್ ನೋಟ್ಸ್ ಅಂತಿದೆ. ಅಗೇನ್ ಮತ್ತೆ ಸ್ಟಾರ್ಟ್ ಆಗ್ಬೇಕು ಆಬ್ಜೆಕ್ಟ್ ಇಂದ. ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಬಹಳ ಸಿಂಪಲ್ ಐತಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈ ಪ್ಯಾಸಿವ್ ಸೆಂಟೆನ್ಸ್ ನ ಆಬ್ಜೆಕ್ಟ್ ಅನ್ನ ತಗೊಂಡು ನಾವು ಏನ್ ಮಾಡೋಣ, ಈ ಒಂದು ಆಕ್ಟಿವ್ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ತಗೊಂಡು ನಾವು ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹಾಗೆ ಏನಾಗುತ್ತೆ ನೋಡ್ರಿ, ಆಬ್ಜೆಕ್ಟ್ ಏನೈತಿ, ಸಮ್ ನೋಟ್ಸ್ ಐತಿ. ಸ್ಟಾರ್ಟ್ ವಿತ್ ಸಮ್ ನೋಟ್ಸ್. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್, ಇದು ಮರಿಬಾರ್ದು. ಓಕೆನಾ? ಸಮ್ ನೋಟ್ಸ್. ಇಲ್ಲಿ ನೋಡ್ರಿ, ನೀವು ವಿಲ್ ಹ್ಯಾವ್ ಬಿನ್ ತಗೊಳ್ರಿ ಅಥವಾ ಶಾಲ್ ಹ್ಯಾವ್ ಬಿನ್ ಕೂಡ ತಗೊಳ್ರಿ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಮೇಡ್ V3. ಹೌದಾ? ಹಾಗಾದ್ರೆ ಸಮ್ ನೋಟ್ಸ್ ವಿಲ್ ಹ್ಯಾವ್ ಬೀನ್ ಮೇಡ್ ಬೈ ಯು. ಯು ಬಿಕೇಮ್ ಯೂನೇ ಆಗುತ್ತೆ, ನೋ ಚೇಂಜ್. ಓಕೆನಾ? ಯು ಅಂತ ಆಗುತ್ತೆ. ಓಕೆ? ಸೊ ಇಟ್ ಇಸ್ ಆಲ್ ಅಬೌಟ್ positive sentence change into active to passive in a future perfect tense. ಅರ್ಥ ಆಗಿದೆ ಅನ್ಕೊಂಡಿ ನಾನು. ಹಾಗಾದ್ರೆ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಗೆಟಿವ್ ಸೆಂಟೆನ್ಸ್. ಈಗ ಸರ್ ನೆಗೆಟಿವ್ ಸೆಂಟೆನ್ಸ್ ಏನ್ ಮಾಡ್ಬೇಕು, ಬಹಳ ಸಿಂಪಲ್. ಏನ್ ಮಾಡ್ಬೇಕು ನೆಗೆಟಿವ್ ಅಂದ್ರೆ, ನೆಗೆಟಿವ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಓನ್ಲಿ ಯೂಸ್ ವರ್ಡ್ ನಾಟ್ ಅಂತ ಆಗುತ್ತೆ. ಹೌದಾ? ಹಾಗಾದ್ರೆ ನಾಟ್ ಎಲ್ಲ ಹೋಗ್ಬೇಕು ಸರ್. ನಿಮ್ಗೆ ಹೇಗೆ ಕೊಟ್ಟಿ ನಾನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾಟ್ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿನಿ. ಅಂಡ್ ಶಾರ್ಟ್ ಫಾರ್ಮ್ ಕೂಡ ಹೇಳ್ಕೊಟ್ಟಿನಿ. ನಿಮ್ಗೆ ಬೇಕಾದ್ರೆ ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ಆಗ ನೋಡಿ ತಗೋಣ. ಈಗ ಇಲ್ಲಿ ವಿ ವಿಲ್ ಹ್ಯಾವ್ ನೋಡ್ರಿ, ವಿ ವಿಲ್ ಹ್ಯಾವ್ ಇದೆ. ಈ ವಿಲ್ ಮತ್ತು ಹ್ಯಾವ್ ಮಧ್ಯೆ ನಾಟ್ ಆಗ್ಬೇಕು. ಏನ್ರಿ, ವಿಲ್ ಮತ್ತು ಹ್ಯಾವ್ ಮಧ್ಯೆ ನಾಟ್ ಆಗ್ಬೇಕು. ಸರ್ ನಾವು ಶಾರ್ಟ್ ಫಾರ್ಮ್ ಬರೆದ್ರೆ ಬಹಳ ಸಿಂಪಲ್. ಏನಾಗುತ್ತೆ ನೋಡ್ರಿ, ವಿ ವೋಂಟ್ ಹ್ಯಾವ್ ಅಂತ ಆಗುತ್ತೆ. ಏನ್ರಿ, ವಿಲ್ ವೋಂಟ್ ಆಗುತ್ತೆ. ವಿ ವೋಂಟ್ ಹ್ಯಾವ್ ಅಥವಾ ವಿ ವಿಲ್ ನಾಟ್ ಹ್ಯಾವ್ ಮೇಡ್ ಸಮ್ ನೋಟ್ಸ್ ಅಂತ ಆಗುತ್ತೆ. ಸರ್ ಎಕ್ಸಾಮ್ ಅಲ್ಲಿ ಈ ರೀತಿ ಸೆಂಟೆನ್ಸ್ ಕೊಟ್ರೆ ಹೇಗೆ ಪ್ಯಾಸಿವ್ ಮಾಡೋದು, ಬಹಳ ಸಿಂಪಲ್ ಐತಿ. ನೋಡ್ರಿ, ಸ್ಟಾರ್ಟ್ ವಿತ್ ಆಬ್ಜೆಕ್ಟ್ ಏನ್ ಮಾಡಿದೇವಿ, ಸಮ್ ನೋಟ್ಸ್ ಇಂದ ಸ್ಟಾರ್ಟ್ ಮಾಡಿದೇವಿ. ನೆಕ್ಸ್ಟ್ ನೋಡ್ರಿ, ಶಾಲ್ ಹ್ಯಾವ್ ಬಿನ್ ಅಥವಾ ವಿಲ್ ಹ್ಯಾವ್ ಬಿನ್ ಯೂಸ್ ಮಾಡ್ಬೇಕಾಗುತ್ತೆ. ಯಾವ್ದನ್ನ ತಗೊಳ್ಳೋಣ, ಚಾಯ್ಸ್ ಈಸ್ ಯುವರ್ಸ್. ನಾ ಇಲ್ಲಿ ವಿಲ್ ಹ್ಯಾವ್ ಬಿನ್ ತಗೊಂಡಿನಿ. ಓಕೆ ಸರ್, ನಾಟ್ ಎಲ್ಲಿ ಆಡ್ ಮಾಡಬೇಕು, ನೀವು ನಾಟ್ ಆಡ್ ಮಾಡಬೇಕಾಗಿದ್ದು ಶಾಲ್ ಮತ್ತು ವಿಲ್ಗೆ. ಹಾಗಾದ್ರೆ ಇಲ್ಲಿ ವಿಲ್ ಐತಿ, ಇದಕ್ಕೆ ನಾವು ನಾಟ್ ಆಡ್ ಮಾಡ್ಬೇಕು. ನೀವು ಶಾರ್ಟ್ ಫಾರ್ಮ್ ಬಂದ್ರೆ ವೋಂಟ್ ಆಗುತ್ತೆ. ಸರ್ ಸಪರೇಟ್ ಮಾಡ್ತೀವಿ ಅಂದ್ರೆ ಏನಾಗಬೇಕು, ಇಲ್ಲೇ ನಾಟ್ ಬರಬೇಕು. ಹೇಗೆ ರೀಡ್ ಮಾಡ್ತೀವಿ ನೋಡ್ಕೊಡ್ರಿ.
Some nodes will not. ಏನ್ರಿ? Some nodes will not have been. ನಾ ರೀಡ್ ಮಾಡೋದು ಕರೆಕ್ಟ್ ನೋಡ್ಕೋಬೇಕು, ಮತ್ತೆ ಎಲ್ಲರ ನೋಟ್ ನಾಟ್ ಹಾಕೊಂಡ್ರಿ. ಓಕೆನಾ? Some nodes will not have been. ಸರ್ ಮತ್ತೆ won't ಆಗಲ್ಲ, won't ಕೂಡ ಆಗುತ್ತೆ. Won't have been ಅಂತ ಬರೀಬಹುದು. ಹೌದಾ? ಸಪರೇಟ್ ಆದ್ರೆ will not have been made by us ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಟ್ ತಗೋಣ ಈ ಒಂದು ಸೆಂಟೆನ್ಸ್ ಅನ್ನು. ಈಗ ಯು ಶಾಲ್ ಹ್ಯಾವ್ ಅಂತಿದೆ. ಹೌದಾ? ಹಾಗಾದ್ರೆ ಇದನ್ನ ಶಾರ್ಟ್ ಫಾರ್ಮ್ ತಗೋಬಹುದು ನೀವು, ಶಾಂಟ್ ಅಂತ ಹೇಳಿ. ಇಲ್ಲ ನಾವು ಸಪರೇಟ್ ಮಾಡಿದ್ರೆ ನೋಡ್ರಿ, ನಾಟ್ ಇಲ್ಲಿ ಬರ್ತೈತಿ. ಹೌದಾ? ಎಲ್ಲಿ ಬರ್ತೈತಿ ನೋಡ್ರಿ, ನಾಟ್ ಈಸ್ ಹಿಯರ್. ಹೌದಾ? ಹಾಗಾದ್ರೆ ಯು ಶಾಲ್ ನಾಟ್ ಹ್ಯಾವ್ ಮೇಡ್ ಸಮ್ ನೋಟ್ಸ್ ಅಂತ ಆಗುತ್ತೆ. ಇದನ್ನ ಹೇಗೆ ಪ್ಯಾಸಿವ್ ಮಾಡೋದು ಸರ್? ಬಹಳ ಸಿಂಪಲ್ ಐತಿ. ಸ್ಟಾರ್ಟ್ ವಿತ್ ಆಬ್ಜೆಕ್ಟ್. ಹಾಗಾದ್ರೆ ಸಮ್ ನೋಟ್ಸ್ ಬರ್ಕೊಂಡೇವಿ. ಈಗ ನಾಟ್ ಇಲ್ಲ ಆಗ್ಬೇಕು ನೋಡ್ರಿ, ಹೇಳ್ಕೊಟ್ನಿ ಪ್ರೀವಿಯಸ್ ನಿಮ್ಗೆ. ಹೌದಾ? ವೋಂಟ್ ಅಥವಾ ಸಪರೇಟ್ ಆದ್ರೆ ವಿಲ್ ನಾಟ್. ಏನಾಗ್ಬೇಕ್ರಿ? ವಿಲ್ ನಾಟ್. ವಿಲ್ ನಾಟ್ ಹ್ಯಾವ್ ಬೀನ್ ಮೇಡ್ ಬೈ ಯು. ಓಕೆನಾ? ಸೊ ಇಟ್ ಇಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಇಂಟು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆನಾ? ಹಾಗಾದ್ರೆ ಲೆಟ್ ಅಸ್ ಮೂವ್ ಆನ್ ಟು ದಿ another one type of sentence. What is that? That is interrogative positive. ಏನ್ರಿ? ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡೋಣ. ಹಾಗಾದ್ರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಫಸ್ಟ್ ನಾವು ಹೇಗೆ ಬರಿಬೇಕಂತ ನೋಡ್ಬೇಕಾಗುತ್ತೆ. ಹೌದಾ? ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ನಾವು ಫಸ್ಟ್ ಹೇಗೆ ಬರಿಬೇಕಂತ ನೋಡ್ಬೇಕಾಗತ್ತೆ. ಹಾಗಾದ್ರೆ ನೋಡ್ ತಗೋಣ. ಓಕೆ, ನೋಡ್ರಿ. ಸೊ ಇವಾಗ ಯಾವುದು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಏನೈತಿ ಇಲ್ಲಿ ನೋಡ್ರಿ, ಅಸ್ ಇದೆ. ಹಾಗಾದ್ರೆ ವಿ ಇಂದ ಸ್ಟಾರ್ಟ್ ಆಗ್ಬೇಕು ಅನ್ಕೋತೀರಿ ನೀವು. ಇಲ್ಲ, ಏನಾಗಬೇಕು? ವಿಲ್ಲ. ಹೌದಾ? ವಿಲ್ ವಿ. ಏನ್ರಿ? ವಿಲ್ ವಿ ಹ್ಯಾವ್. ಹೌದಾ? ವಿಲ್ ವಿ ಹ್ಯಾವ್ ಏನಾಗಬೇಕು? ನೆಕ್ಸ್ಟ್ ಮೇಡ್ ಆ ನೋಟ್ಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಫಸ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ನೋಡ್ರಿ ಏನಾಗುತ್ತೆ, ಸಾರಿ ವಿಲ್ ವಿ ಅಥವಾ ಶಾಲ್ ವಿ ಅಂತ ತಗೊಂಡ್ರೆ ತಪ್ಪೇನಿಲ್ಲ. ನೋಡ್ರಿ, ಶಾಲ್ ವಿ ಅಂತ ತಗೋಬಹುದು. ವಿಲ್ ವಿ ಹ್ಯಾವ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್. ಈ ಸೆಂಟೆನ್ಸ್ ಪ್ಯಾಸಿವ್ ಹೆಂಗ್ ಮಾಡೋದು? ಹಾಗಾದ್ರೆ ಆಬ್ಜೆಕ್ಟ್ ಏನೈತಿ ನೋಡ್ರಿ, ಸಮ್ ನೋಟ್ಸ್ ಐತಿ. ಹಾಗಾದ್ರೆ ನಾವು ಆಬ್ಜೆಕ್ಟ್ ಇಂದ ಬರೀಬಹುದು, ಬಟ್ ಆಗಲ್ಲ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಸಮ್ ನೋಟ್ಸ್ ಗೆ ನಾವು ಶಾಲ್ ಹ್ಯಾವ್ ಬಿನ್ ತಗೊಂಡ್ ಅಥವಾ ವಿಲ್ ಹ್ಯಾವ್ ಬಿನ್ ತಗೊಂಡ್. ಹಾಗಾದ್ರೆ ನಾವು ವಿಲ್ ತಗೊಂಡ್ ಮಾಡಿ ತಗೊಂಡ್ ಏನಾಗುತ್ತೆ ನೋಡ್ರಿ, ವಿಲ್ ಏನಾಗ್ಬೇಕ್ರಿ? ವಿಲ್ ಏನಾಗ್ಬೇಕು? ನೆಕ್ಸ್ಟ್ ವಿಲ್ ಸಮ್ ನೋಟ್ಸ್. ಹೌದಾ? ವಿಲ್ ಸಮ್ ನೋಟ್ಸ್ ಹ್ಯಾವ್. ಹೌದಾ? ನೋಡ್ರಿ, ವಿಲ್ ಸಮ್ ನೋಟ್ಸ್ ಹ್ಯಾವ್ ಬಿನ್ ಮೇಡ್ ಬೈ ಅಸ್ ಕ್ವಶನ್ ಮಾರ್ಕ್. ನೀವೇನಾದ್ರೂ ಹೀಗೆ ಬರೋ ತಪ್ಪಾಗುತ್ತೆ. ಏನ್ ಮಾಡ್ತೀರಿ ಗೊತ್ತೇನ್ರಿ? ವಿಲ್ ಹ್ಯಾವ್ ಸಮ್ ನೋಟ್ಸ್ ಬರೀತೀರಿ ನೀವು. ಇಲ್ಲ, ಒಂದು ಹೆಲ್ಪಿಂಗ್ ವರ್ಬ್ ಫಸ್ಟ್ ತರಬೇಕು. ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿ ಹೇಳಿಕೊಟ್ಟು ನಿಮ್ಗೆ. ಹೌದಾ? ಒಂದನ್ನೇ ತರಬೇಕು. ವಿಲ್ ಆಫ್ಟರ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್. ಓಕೆನಾ? ರಿಮೈನಿಂಗ್ ಹೆಲ್ಪಿಂಗ್ ವರ್ಬ್ಸ್. ನೋಡ್ರಿ, ವಿಲ್ ಸಮ್ ನೋಟ್ಸ್ ಹ್ಯಾವ್ ಬಿನ್ ಮೇಡ್ ಬೈ ಅಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆ, ಹಾಗಾದ್ರೆ ಈ ಸೆಂಟೆನ್ಸ್ ಅನ್ನ ಫಸ್ಟ್ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡೋಣ ಆಕ್ಟಿವ್ ಅಲ್ಲಿ. ಹೇಗಾಗುತ್ತೆ? ಏನೈತಿ ನೋಡ್ರಿ, ನೋಟ್ಸ್ ಇದೆ. ಹೌದಾ? ಯು ಅಂತಿದೆ. ಹಾಗಾದ್ರೆ ನಾವು ಯು ಚೇಂಜ್ ಅಂದ್ರೆ ಯುನೇ ಬರ್ತೈತಿ, ಬಟ್ ಯು ಇಂದ ಸ್ಟಾರ್ಟ್ ಆಗಲ್ಲ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ರಿಪೀಟ್ ಮಾಡ್ತಾ ಇದೀನಿ, ನೆನ್ಪಿಟ್ಕೋಬೇಕು. ಹಾಗಾದ್ರೆ ಈಗ ನೋಡ್ರಿ, ನಾವು ಶಾಲ್ ತಗೊಂಡ್ ಮಾಡ್ತಗೊಂಡ್ ಏನಾಗುತ್ತೆ ನೋಡ್ರಿ, ಶಾಲ್ ಯು. ಓಕೆ, ಶಾಲ್ ಯು ಹ್ಯಾವ್. ನೋಡ್ರಿ, ಶಾಲ್ ಯು ಹ್ಯಾವ್ ಮೇಡ್. ನೋಡ್ರಿ, ಶಾಲ್ ಯು ಹ್ಯಾವ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್. ಸರ್, ಈ ಸೆಂಟೆನ್ಸ್ ಹೇಗೆ ಪ್ಯಾಸಿವ್ ಮಾಡೋದು? ಬಹಳ ಸಿಂಪಲ್ ಐತಿ. ಸಮ್ ನೋಟ್ಸ್ ಐತೆ, ಆಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಗೋಣ, ಬಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಇದಕ್ಕೆ ಸೂಟೇಬಲ್ ಆಗುವಂತ ಹೆಲ್ಪಿಂಗ್ ವರ್ಬ್ ತಗೋಬೇಕು ನಾವು. ಯಾವ್ದಾದ್ರು ತಗೊಳ್ರಿ, ಶಾಲ್ ಹ್ಯಾವ್ ಬಿನ್ ಆರ್ ವಿಲ್ ಹ್ಯಾವ್ ಬಿನ್. ನಾನು ಶಾಲ್ ತಗೋತೀನಿ. ಏನಾಗುತ್ತೆ ನೋಡ್ರಿ, ಶಾಲ್ ನೆಕ್ಸ್ಟ್ ಏನಾಗಬೇಕು? ಆಬ್ಜೆಕ್ಟ್. ಶಾಲ್ ಸಮ್ ನೋಟ್ಸ್ ಹ್ಯಾವ್ ಬೀನ್ ಮೇಡ್ ಬೈ ಯು ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್, ಹೌ ಟು ಚೇಂಜ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ವಿಡಿಯೋ ಫಾಸ್ಟ್ ಆಗ್ತಿದ್ರೆ ಸ್ವಲ್ಪ ರಿಪೀಟ್ ನೋಡ್ರಿ, ಮತ್ತೆ ಅರ್ಥ ಆಗುತ್ತೆ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದಿ ಲಾಸ್ಟ್ ಟೈಪ್ ಆಫ್ ಸೆಂಟೆನ್ಸ್. ವಾಟ್ ಈಸ್ ದಟ್? ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಬಹಳ ಸಿಂಪಲ್ ಐತಿ. ಹಾಗಾದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಮಾಡ್ಬೇಕಂತಂದ್ರೆ ಜಸ್ಟ್ ವಿ ಯೂಸ್ ಓನ್ಲಿ ನಾಟ್ ಅನ್ನುವಂತ ವರ್ಡ್ ಅನ್ನ. ಹಾಗಾದ್ರೆ ನಾಟ್ ಎಲ್ಲಿ ಯೂಸ್ ಮಾಡ್ಬೇಕು ಸರ್? ಬಹಳ ಸಿಂಪಲ್ ಐತಿ. ನೋಡ್ರಿ, ಇದಕ್ಕೆ ನಾವು ನಾಟ್ ಹಾಕೋಬೇಕು.
ಹೌದಾ ಸರ್ ನಾವು ಸಪರೇಟ್ ಮಾಡ್ತಿದ್ರೆ ಸಬ್ಜೆಕ್ಟ್ ಆದ ನಂತರ ಇಷ್ಟು ವ್ಯತ್ಯಾಸ ಗೊತ್ತು ಮಾಡ್ಕೋಬೇಕು ಹೌದಾ ಓಂಟ್ ಆಗುತ್ತೆ ಓಂಟ್ ವಿ ಇಲ್ಲ ನಾವು ಬಿಡಿಸ್ಬಿಡ್ತಂದ್ರೆ ನೋಡಿ ವಿಲ್ ಯು ನಾಟ್ ಅಂತ ಆಗುತ್ತೆ ಏನ್ರಿ ವಿಲ್ ಯು ನಾಟ್ ಇಲ್ಲಿ ತಗೋಬೇಕು ಸಪರೇಟ್ ಮಾಡಿದ್ರೆ ಆಫ್ಟರ್ ಸಬ್ಜೆಕ್ಟ್ ಇಲ್ಲ ನಾವು ಶಾರ್ಟ್ ಬರೆದ್ರೆ ಏನಾಗುತ್ತೆ ವಿಲ್ ಬಿಕೇಮ್ ಓಂಟ್ ಆಗುತ್ತೆ ಹೌದಾ ಓಂಟ್ ಯು ಹ್ಯಾವ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್ ಸರ್ ಸಪರೇಟ್ ಮಾಡಿದ್ರೆ ವಿಲ್ ಯು ನಾಟ್ ನೋಡ್ರಿ ವಿಲ್ ಯು ನಾಟ್ ಹ್ಯಾವ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್ ಓಕೆನಾ ಈಗ ಈ ರೀತಿ ಸೆಂಟೆನ್ಸ್ ಅನ್ನ ಕೊಟ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಕೊಟ್ರೆ ಹೇಗೆ ಮಾಡೋದು ಫಸ್ಟ್ ಬಹಳ ಸಿಂಪಲ್ ಐತಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ ವಿಲ್ ತಗೊಂಡೆ ನೆಗೆಟಿವ್ ಐತಿ ನಾವ್ ಇದನ್ನ ಓಂಟ್ ಮಾಡ್ಕೋಬಹುದು ಬಿಡಿಸಿ ಬರೆದ್ರೆ ವಿಲ್ ಸಮ್ ನೋಟ್ಸ್ ಏನಾಗಬೇಕು ಇಲ್ಲಿ ನಾಟ್ ಆಗ್ಬೇಕು ನೋಡ್ರಿ ಹೌದಾ ನಾನು ಉದ್ದನ್ನು ಕಟ್ ಮಾಡ್ಕೋಬೇಕು ವಿಲ್ ಸಮ್ ನೋಟ್ಸ್ ನಾಟ್ ಓಕೆನಾ ವಿಲ್ ಸಮ್ ನೋಟ್ಸ್ ನಾಟ್ ಹ್ಯಾವ್ ಬೀನ್ ಮೇಡ್ ಬೈ ಅಸ್ ಕ್ವಶನ್ ಮಾರ್ಕ್ ಓಕೆನಾ ಹಾಗಾದ್ರೆ ಈ ಸೆಂಟೆನ್ಸ್ ನೆಗೆಟಿವ್ ಮಾಡೋಣ ನೋಡಿ ಶಾಲ್ ಯು ಹೌದಾ ನೋಡಿ ಶಾಲ್ ಯು ನಾಟ್ ಆಗ್ಬೇಕು ಅಥವಾ ನೀವು ಶಾರ್ಟ್ ಫಾರ್ಮ್ ಅಂದ್ರೆ ಶಾಂಟ್ ಯು ಅಂತ ಆಗುತ್ತೆ ಓಕೆನಾ ಹಾಗಾದ್ರೆ ನೋಡಿ ತಗೋಣ ಶಾಲ್ ಯು ನಾಟ್ ಹ್ಯಾವ್ ನೋಡ್ರಿ ಶಾಲ್ ಯು ನಾಟ್ ಹ್ಯಾವ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್ ಮೇಡ್ ಸಮ್ ನೋಟ್ಸ್ ಕ್ವಶನ್ ಮಾರ್ಕ್ ಓಕೆನಾ ನೆಕ್ಸ್ಟ್ ನೋಡ್ ತಗೋಣ ಹಾಗಾದ್ರೆ ಈ ಸೆಂಟೆನ್ಸ್ ಅನ್ನ ಹೇಗೆ ಪ್ಯಾಸಿವ್ ಮಾಡಿ ತಗೋಣ ಬಹಳ ಸಿಂಪಲ್ ಐತಿ ಹಾಗಾದ್ರೆ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಒಟ್ಟೆ ಮರಿಬೇಡ್ರಿ ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ಬೇಕು ನಾನು ಶಾಲ್ ತಗೊಂಡಿನಿ ಏನಾಗಬೇಕು ಆಫ್ಟರ್ ಆಬ್ಜೆಕ್ಟ್ ಬಿಕೇಮ್ ಸಬ್ಜೆಕ್ಟ್ ಸಮ್ ನೋಟ್ಸ್ ಏನಾಗಬೇಕು ಇಲ್ಲಿ ನಮ್ಗ ಸಬ್ಜೆಕ್ಟ್ ಆಗ್ಬೇಕು ಹಾಗಾದ್ರೆ ಶಾಲ್ ಸಮ್ ನೋಟ್ಸ್ ಸೆಂಟೆನ್ಸ್ ನೆಗೆಟಿವ್ ಐತಿ ನಾಟ್ ಬರ್ಲೇಬೇಕು ಆಫ್ಟರ್ ಸಬ್ಜೆಕ್ಟ್ ವಿ ಆರ್ ಗೋಯಿಂಗ್ ಟು ಪುಟ್ಟಿಂಗ್ ನಾಟ್ ಅಥವಾ ಶಾರ್ಟ್ ಫಾರ್ಮ್ ಅದ್ರ ಇಲ್ಲೇ ಬರುತ್ತೆ ಶಾಂಟ್ ಅಂತ ಆಗುತ್ತೆ ಓಕೆನಾ ಶಾಲ್ ಸಮ್ ನೋಟ್ಸ್ ನಾಟ್ ಹ್ಯಾವ್ ಬೀನ್ ಮೇಡ್ ಬೈ ಯು ಕ್ವಶನ್ ಮಾರ್ಕ್ ಓಕೆನಾ ಸೊ ಇಟ್ ಈಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಚೇಂಜ್ ಇಂಟು ಆಕ್ಟಿವ್ ಟು ಪ್ಯಾಸಿವ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗಾದ್ರೆ ಇವತ್ತಿನ ಕ್ಲಾಸ್ ಏನ್ ಮಾಡಿದೆವಪ್ಪ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಅನ್ನ ನಾವು ಮಾಡ್ತಾ ಬಂದೆ ಓಕೆನಾ ಹಾಗಾದ್ರೆ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಇದನ್ನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕ್ಲಾಸ್ ಅನ್ನ ನೋಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಓಕೆ